ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್, ಏನಂತಂದ್ರೆ ಬೆಳಗ್ಗೆನೆ ಎದ್ದಿದ ತಕ್ಷಣ ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿದ್ದ. ಏನಂತಂದ್ರೆ, ಬಾ ಮಗ, ಇಲ್ಲೋ ಒಂದ್ ಕಡೆ ವಿಡಿಯೋ ಮಾಡೋದಿದ್ರೆ ಅದನ್ನ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಹೇಳ್ದ. ನಾನು ವಿಡಿಯೋ ಅಂತ ಏನ್ ವಿಡಿಯೋ ಅಂತ ಕೇಳಿದ್ರೆ, ಸ್ವಚ್ಛತಾ ಕಾರ್ಯಕ್ರಮ ಅಂತ ನನಗೊಂದು ವಿಷಯ ಹೇಳ್ದ. ಏನ್ ವಿಷಯ ಅಂತಂದ್ರೆ ಹೇಳ್ತೀನಿ ನಿಮಗೆ. ಅಲ್ಲಿ ಹೋದ್ಮೇಲೆ ನಾನು ಈಗ ಪ್ರೆಸೆಂಟ್ ಈ ಜಾಗದಲ್ಲಿ ಇರ್ಬೇಕಾದ್ರೆ ನನ್ಗೆ ಏನ್ ಮಾಡಕ್ ಹೋಗ್ತಿದೀವಿ ಅಂತ ನಾನು ನಿಮಗೆ ಹೇಳಲ್ಲ. ನಾನು ಆಕ್ಚುಲಿ ನಂದೇ ಪರ್ಸನಲ್ ಆಗಿ ಬೇರೆದೇನೋ ಒಂದು ಟೆಂಪಲ್ ಹತ್ರ ಹೋಗಿ ಬರೋಣ ಅಂತಿದ್ದೆ. ಸೊ ಬಟ್ ಇದು ಒಂದು ಒಳ್ಳೆ ಕೆಲಸ ಅನ್ನಿಸ್ತು. ಸೊ ಆ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡು ಅವ್ನು ನನಗೆ ಕಾಲ್ ಮಾಡಿದ್ದ. ಸೊ ಬೇಡ ಅಂದ್ರೆ ಚೆನ್ನಾಗೂ ಅನ್ಸಲ್ಲ. ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ರೆಡಿ ಆಗ್ಬಿಟ್ಟು ಹೋಗೋಣ. ನಾನು ಏನು ಟ್ರಾವೆಲ್ ಮಾಡೋದು ಯಾವುದೋ ವಿಡಿಯೋ ಹಾಕಲ್ಲ. ಕ್ಲಿಪ್ಸ್ಗಳು ತುಂಬಾ ಲೇಟ್ ಆಗಿ ಹೋಗ್ಬಿಡುತ್ತೆ, ದೂರ ಆಗ್ಬಿಡುತ್ತೆ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಒಟ್ಟಿಗೆ ವಿಡಿಯೋ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ತದ್ಲಿಸ್ತಿದೆ ಬಾಯಿ. ಮುಳ್ಳಂಗಿರಲ್ಲೆಲ್ಲ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ಲ, ಅವ್ರು ಬರೋರು ಏನು ಮಾಡ್ತಾರೆ ಅಂದರೆ ಬಂದ್ಬಿಟ್ಟು ಜಾಗನ ನೋಡಿ ಎಂಜಾಯ್ ಮಾಡೋಗೋದ್ಬಿಟ್ಟು ಈ ಜಾಗಕ್ಕೆ ಬಂದು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಪೊಲ್ಯೂಷನ್ನು ಅಂತೆಲ್ಲ ಗಲೀಜೆಲ್ಲ ಮಾಡೋಗಿರ್ತಾರೆ. ಪೇಪರು, ಕವರ್ಗಳು, ಪ್ಲಾಸ್ಟಿಕ್ಸ್ಗಳನ್ನೆಲ್ಲ ಇದೇ ಜಾಗಕ್ಕೆ ಎಸಾಕ್ ಹೋಗ್ತಿರ್ತಾರೆ. ಸೊ ಆ ರೀಸನಿಂದ ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಈ ಜಾಗಕ್ಕೆ ಬಂದು ಈ ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಅದನ್ನೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿ ಒಳ್ಳೆ ಕೆಲಸ ಮಾಡೋಣ ಅಂತ ಬಂದ್ವಿ. ಬಟ್ ಆ ಒಳ್ಳೆ ಕೆಲಸಕ್ಕೆ ಒಂದು ಕೆಟ್ಟು ಅಶುಭ ಥರ ಏನಾಯಿತು ಅಂದರೆ, ನಮ್ಮ ಗಾಡಿ ನೋಡಿ ಆಲ್ಮೋಸ್ಟ್ ಕೆಟ್ಟಿ ಅಲ್ಲೇ ನಿಂತ್ಬಿಟ್ಟಿದೆ. ಹಂಗಾಗಿ ವೆಯ್ಟ್ ಮಾಡ್ತೀವಿ ಯಾವ್ದಾರು ವೆಹಿಕಲ್ ಬರುತ್ತಾ ಅಂತ. ವೆಹಿಕಲ್ ಏನಾದ್ರು ಬಂದರೆ ಆ ಗಾಡೀಲಿ ನಾವು ಹೋಗೋಣ ಅಂತ. ಈಗ ಆಲ್ಮೋಸ್ಟ್ ನಾವು ಪೊಲೀಸಿಗೆ ಕೇಳಿದ್ವಿ, ಪೊಲೀಸು ಬಿಡ್ತೀನಿ, ಬೇರೆಯವ್ರ ಗಾಡಿ ಯಾರು ಅಪ್ರೋಚ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ, ನೋಡ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗ್ತಾ ಬಂತು ನಾವು ಬಂದು ವೆಯ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಹತ್ತಿ ಹೋಗಬೇಕು. ಆಲ್ಮೋಸ್ಟ್ ಪ್ರೆಸೆಂಟ್ ನೋಡಿ ಮುಳ್ಳಂಗಿರಿ ವೆದರು. ಇಷ್ಟು ದಿವಸ ನೀವೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ರಲ್ಲ, ಮುಳ್ಳಂಗಿರಿ ವೆದರ್ ಈಗ ಹೆಂಗಿದೆ, ಬಿಸಿಲು ಅಂತಿದ್ದಾರಲ್ಲ ಅಂತ ಹೇಳ್ತಿದ್ರಲ್ಲ. ಹೌದು, ಒಂದು ವೀಕ್ ಪೂರ್ತಿ ಬಿಸಿಲಿತ್ತು. ಈಗ ಪ್ರೆಸೆಂಟು ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಮಂಜಿಂದ ಕವರ್ ಆಗಿ ವೆದರು ಕಂಪ್ಲೀಟಾಗಿ ಚೇಂಜ್ ಆಗಿ ಮಳೆ ವಾತಾವರಣ ಆಗಿದೆ ಗೈಸ್. ಯಾರು ಬರೋದಾದ್ರೆ ಇವತ್ತು ಬನ್ನಿ, ಇವತ್ತು ಮತ್ತು ನಾಳೆ ಎಲ್ಲ ಬಂದರೆ ಆರಾಮಾಗಿ ವ್ಯೂನೆಲ್ಲ ಎಂಜಾಯ್ ಮಾಡ್ಬೋದು ಗೈಸ್. ಪೊಲೀಸ್ ಜೊತೆನೇ ಹೋಗಂಗಾಯ್ತು, ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ ಅನ್ಸುತ್ತೆ. ಮಾಡ್ತಾರ ಬ್ರೋ? ಅವರಿಗೆ ಕೇಳಬೇಕು ಹೆಲ್ಪ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಲ್ಪ್ ಮಾಡಿಲ್ಲ ಅಂದರೆ ಮಾಡ್ತಾರೆ. ನಾವು 4 ಜನ ಬಂದಿರೋದು. ಹುಡುಗಿಗೆ ಬೇಜಾರಾಗುತ್ತೆ. ಸರಿ, ಆದರೆ ನಿಮ್ಮ ಕಡೆಯಲ್ಲೇ ಬಿಟ್ಟು ಬನ್ನಿ ಸರ್, ಅದೊಂದು ವಿಡಿಯೋ ಹಾಕ್ಬಿಡೋಣ. ಗೈಸ್, ಸ್ಕೂಟಿ ಕೆಟ್ಟೋಗ್ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಕಸ ಎಲ್ಲ ಮೈಲೇಜ್ ಕೇಳ್ತಾರೆ. 2 ಲೀಟರ್ ಡೀಸೆಲ್ ವೇಸ್ಟ್ ಮಾಡಿದೆ ಅಂತ. ಗೈಸ್, ಈ ಜಾಗದಲ್ಲಿ ಇಷ್ಟೇ ಅಲ್ಲ, ಆಲ್ಮೋಸ್ಟ್ ಇಷ್ಟೆಲ್ಲ ಕ್ಲಿಯರ್ ಮಾಡಿದ್ರೆ ಭಯಂಕರವಾಗಿ ಅಲ್ಲಿ ಮೇಲಿದೆ ಇನ್ನ ಕಸಗಳೆಲ್ಲ. ಅಲ್ಲ ಬ್ರೋ, ಇವ್ರೇನ್ ಮುಳ್ಳಂಗಿರಿಗೆ ವೆದರ್ ಫೀಲ್ ಮಾಡ್ಬೇಕು ಅಂತ ಬರ್ತಾರ, ಇಲ್ಲ ಅಂತಂದ್ರೆ ಕಸನೇ ತುಂಬ ಹೋಗ್ಬೇಕು ಅಂತ ಬರ್ತಾರ? ದೇವ್ರೊಣಗ್ಲು ಗೊತ್ತಾಗ್ತಿಲ್ಲ, ಇಷ್ಟೊಂದು ಕಸನ. ಯಪ್ಪ, ನೀವು ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಕಸ ತುಂಬಿದ್ದಾರೆ ಅಂತಂದ್ರೆ, ಸುಮಾರು 100 ಚೀಲ ಕಸ ಇದೆ ಆಲ್ರೆಡಿ. ಯಾವ ತರ ಟೂರಿಸ್ಟ್ಗಳು ಯಾವ ತರ ಹಾಳು ಮಾಡಿದ್ದಾರೆ ಅಂದ್ರೆ, ಇಲ್ಲೊಂದು ಚಿಕ್ಕದೊಂದು ಗುಹೆ ಇದೆ, ಇಲ್ಲೇ ಒಂದು ಟನ್ ಗಟ್ಲೆ ಕಸ ಇದೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ, ಹಂಗೆ ಲೈವ್ ಅಲ್ಲೇ ತೋರಿಸ್ತೀನಿ ಬನ್ನಿ. ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇದ್ರ ಒಳಗಡೆ. ಬಾರ್ ಅಂಡ್ ರೆಸ್ಟೋರೆಂಟ್ ಏನ್ ಹೇಳಿ? ಬಾರ್ ಅಂಡ್ ರೆಸ್ಟೋರೆಂಟ್. ಆಗ್ಬಾರ್ದು ಅಂತ CCTV ಇದ್ರೆ ಒಂದ್ ಸ್ವಲ್ಪ ಅದನ್ನ ತೆಗೆದು ಹಾಕ್ಬೋದಲ್ವಾ? ನಾವು ಹೌದು, ಗಮನ ಹರಿಸ್ಬೇಕು. ಬರೋರೆಲ್ಲ ಎಜುಕೇಟೆಡ್ ಅಣ್ಣ, ಆದ್ರೂ ಈ ತರ ಮಾಡ್ತಾರೆ ನೋಡಿ ಅಲ್ವಾ? ತಮಿಳ್ನಾಡವರು, ನಾರ್ತ್ ಇಂಡಿಯಾ ಅವರು ಮಾಡೋದು ತುಂಬ. ನಮ್ದು ನಾವು ಸೇವ್ ಮಾಡ್ಕೋಬೇಕು. ಈ ಜಾಗದಲ್ಲಿ ಏನು ಜಾಸ್ತಿ ಬಿದ್ದಿರೋದು? ವಿಮಲ್, ಗುಟ್ಕಾ, ಪಾನ್ ಪರಾಗ್ ಇದೇ ಜಾಸ್ತಿ ಇದೆ. ಅದು మీరే తగ్గింది కదా, తీసేయండి. ನೀವೇ ತೆಗಿರಿ ಬನ್ನಿ, ಮಾಡಿದ್ರೆ ತಾನೆ ತೆಗಿರಿ ಬನ್ನಿ. ಈ ಜಾಗದಲ್ಲಿ ಒಳ್ಳೆ ಮುಂಚೆ ಮಳೆ ಇರ್ಲಿಲ್ಲಲ್ಲ, ಹಂಗಾಗಿ ಯಾವ್ದೇ ರೀತಿ ಮಳೆ ಇಲ್ದೇನೆ ಫಾಲ್ಸ್ ಬರ್ತಿರ್ಲಿಲ್ಲ, ನೀರ್ ಹರಿತಿರ್ಲಿಲ್ಲ. ಇವಾಗ ಹೋದ್ರೆ ಪಕ್ಕ ನೀರ್ ಹರಿತಿರುತ್ತೆ, ಯಾಕಂದ್ರೆ ಮಳೆ ಚೆನ್ನಾಗಿ ಬಂದಿದೆ, ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈ ಕಡೆ ಸೈಡ್ಗೆ ಇದೊಂದ್ ಸ್ವಲ್ಪ ಕಾಡಿಂದ ಹೋಗ್ಬೇಕು ಗೈಸ್, ಅಂದ್ರೆ ರಿಸರ್ವ್ ಫಾರೆಸ್ಟ್ ಅಲ್ಲ, ನಾರ್ಮಲ್ ಕಾಡುಗಳು ಗೈಸ್ ಇವೆಲ್ಲ. ಈ ಕಾಡೊಳಗೆ ಹೋದ್ರೆ ನಮಗೆ ಅದು ಸಿಗುತ್ತೆ ಗೈಸ್. ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಬೆಟ್ಟ ಗೈಸ್, ರೈಟ್ ಅಲ್ಲಿ ಇದೆಯಲ್ಲ ಅದೇ ಬೆಟ್ಟ, ಅಲ್ಲೇ ಇರೋದು. ಜೇನ್ಕಲ್ ಸಿದ್ದೇಶ್ವರನ ಏನೋ ಬರುತ್ತೆ ಅದು ಹೆಸರು, ಜೇನ್ಕಲ್ ಗುಡ್ಡ ಅಂತ ಅಂತಾರೇನಪ್ಪ.
ಸಿದ್ದೇಶ್ವರ ಅನ್ನಲ್ಲ ಜೇನ್ಕಲ್ ಗುಡ್ಡ ಅನ್ಬೋದು ಮೇಬಿ. ಮಳೆ ಬಂದು ನೀರ್ ಹರಿತು ಇರೋದು ಚಂದ ಆಗುತ್ತೆ ಫಾಲ್ಸ್. ಮುಂದೆ ಗಾಡಿ ಪಾರ್ಕ್ ಮಾಡ್ಬಿಡೋಣ ಫಸ್ಟ್. ಗುಂಡಿಗಳಲ್ಲಿ ಓಟಕ್ಕೆ ಒಂಥರ ಹಿಂಸೆ ಹೇಳಿ ಗಾಡಿಗಳನ್ನ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತೀನಿ ನೋಡಿ, ಇಲ್ಲೊಂದು ಜೇನ್ ಗೂಡು ನೋಡಿ ಎಷ್ಟು ಕಟ್ಟಿದೆ ಈ ಜಾಗದಲ್ಲಿ. ಫುಲ್ ಜಾಗ ಪೂರ್ತಿ ಕಂಪ್ಲೀಟ್ ಆಗಿ ಜೇನ್ಗಳು ಕಟ್ಟಿದೆ ಗೈಸ್. ಜೇನ್ಗಳ ಜೊತೆ ಇಲ್ಲಿ ಹಿಂಗೆ ಮುಂದೆ ಕರ್ಕೊಂಡೋದ್ರೆ ನಿಮಗೆ ಒಂದು ಸಣ್ಣದು ಟೆಂಪಲ್ ಇರುತ್ತೆ ಗೈಸ್. ಟೆಂಪಲ್ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ ಪಕ್ಕದಲ್ಲೇ ನೀರು ಹರಿತಾ ಇರುತ್ತೆ, ಅದ್ರ ಜೊತೆಗೆ ಮೇಲೆ ಕಲ್ಲು ಬಂಡೆ ಮಧ್ಯದಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಗೈಸ್. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಮಳೆ ಸಿಕ್ಕಾಪಟ್ಟೆ ಬರ್ತದೆ ಚಿಕ್ಕಮಂಗ್ಳೂರಲ್ಲಿ, ಬಟ್ ಏನಕ್ಕೆ ವಾಟರ್ ಫಾಲ್ ಆಗ್ತಿಲ್ಲೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಇದು ಕಾಡಿನ ಮಧ್ಯೆ ಸಿಚುವೇಟೆಡ್ ಆಗಿರೋಂಥ ಜಾಗ ಇದು. ಸೊ ನಾವೇನಾದ್ರು ಬರೋದಾರೆ ಸ್ಲಿಪ್ಪರ್ ಬಿಟ್ಟು ಬರ್ಬೇಕು ಇಲ್ಲಿ. ಅಲ್ಲಿ ಒಂದು 100 ಮೀಟ್ರ್ ದೂರದಿಂದನೇ, 100 ಅಲ್ಲ, ಒಂದು 50 ಮೀಟ್ರ್ ಇದೇ ಜಾಗ. ಅಲ್ಲಿ ಮುಂದೆ ಹೋದ್ರೆ ನೋಡಕ್ ಸೂಪರ್ ಆಗಿ ಅನ್ಸುತ್ತೆ ಗುರು. ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಆ ಟೆಂಪಲ್. ಮತ್ತೆ ಈ ಜಾಗದಲ್ಲಿ ಪೂರ್ತಿ ಆ ಸರೌಂಡಿಂಗ್ ಪೂರ್ತಿ ಜೇನ್ಗಳು ಕಟ್ಟಿರೋಂಥ ಜಾಗ. ಇಲ್ಲಿ ನೋಡಿ, ಇದಕ್ಕೆ ಇದು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಹೆಸರಾಗಿರೋದು ಇದಕ್ಕೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಸೊ ಅದು ಬೆಟ್ಟ. ಇಲ್ಲಿ ನೋಡಿ, ಮಳೆ ಬಂದ್ರೆ ಜೋರಾಗಿ ಇಲ್ಲಿ ಜೋರಾಗಿ ಫಾಲ್ಸ್ ಆಗುತ್ತೆ, ವಾಟರ್ ಫಾಲ್ಸ್. ಬನ್ನಿ ಒಂಚೂರು ನಿಮ್ಗೆ ಮೇಲೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇದೆಲ್ಲ ಜಾಗ ಕಂಪ್ಲೀಟ್ ಆಗಿ ಬೆಟ್ಟ ಇದೆಯಲ್ಲ, ಬೆಟ್ಟನ ಕೊರ್ದಿ ಒಳಗ್ ಮಾಡಿರೋದು ನೋಡಿ. ಬಂಡೆಗಳಿದೆಯಲ್ಲ, ಇದೆಲ್ಲ ಬಂಡೆ ಕೊರ್ದಿ ಮಾಡಿರೋದು ಒಳಗಡೆ. ಬೆಟ್ಟ ಏನು ಹತ್ತಕ್ಕೇನು ಇರಲ್ಲ, ಒಂದು 20 ಸ್ಟೆಪ್ಸ್ ಹತ್ಬೇಕು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನಿರಲ್ಲ. ಆಲ್ಮೋಸ್ಟ್ ಇದೆಲ್ಲ ನೋಡಿ ನಿಮ್ಗೆ ನೀಟಾಗಿ ಕಾಣ್ತಿದೆ ಇದೆಲ್ಲ ಜಾಗ. ಇದೇನು ಗುರು ಉಡಾನ ಇದು, ಏನಿದು ನೋಡಿ. ಆ ಜಾಗ ಇದೆಯಲ್ಲ, ಅಲ್ಲಿಂದ ವಾಟರ್ ಫಾಲ್ಸ್ ಆಗುತ್ತೆ ಜೋರಾಗಿ. ಅದು ನಿಮಗೆ ಕಾಣ್ತಾ ಇಲ್ಲ ಇಲ್ಲಿ ನೋಡಿ, ವಾಟರ್ ಫಾಲ್ಸ್ ಆಗುತ್ತೆ. ಆ ಜಾಗದಲ್ಲಿ ಸಣ್ಣ ಪಾಂಡ್ ಇರುತ್ತೆ ಈ ಜಾಗದಲ್ಲಿ, ಅಲ್ಲಿಂದ ಹರ್ಕೊಂಡು ಹಂಗೆ ಹೋಗುತ್ತೆ. ಸೊ ಇಲ್ಲಿ ಇದಿದೆಯಲ್ಲ ಟೆಂಪಲ್ಲು ಕಂಪ್ಲೀಟ್ ಆಗಿ ನೋಡಿ, ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟ ಎಲ್ಲ ಕೊರ್ದಿ ಅಂಡರ್ ಮಾಡಿರೋದು. ಈ ದೊಡ್ಡ ಬೆಟ್ಟ ಇದೆಯಲ್ಲ ಕಲ್ಲಿಂದು, ಇದನ್ನ ಕೊರ್ದಿ ಅಂಡರ್ ಗ್ರೌಂಡ್ ತರ ಮಾಡಿ ಅಲ್ಲಿ ಮಾಡಿರೋದು. ಇಲ್ಲಿ ಕಾಣಿಸಿದೆಯಲ್ಲ ಇದಿಷ್ಟು ಟೆಂಪಲ್ ಇದೆಯಲ್ಲ, ಇಲ್ಲೇ ಕಾಣುತ್ತೆ ನೋಡಿ. ಈ ಬೆಟ್ಟ ಇದೆಯಲ್ಲ, ಬೆಟ್ಟ ಕೊರ್ದಿ ಬಾಗ್ಲು ಆಲ್ಮೋಸ್ಟ್ 3 ಅಡಿ 4 ಅಡಿ ಇರ್ಬೋದು ಅಷ್ಟೇ ಬಾಗ್ಲು. ಅದಕ್ಕಿಂತ ದೊಡ್ಡದು ಬಾಗ್ಲು ಇಲ್ಲ. ಇದು ಹೈಟ್ ನೋಡಿ ಆಲ್ಮೋಸ್ಟ್ ಇಷ್ಟ ಇದೆ ನೋಡಿ, ಎಷ್ಟು ಸಣ್ಣದು. ಇದೆಲ್ಲ ನೋಡಿ ಸುತ್ತ ಬಂಡೆ ಇದೆಯಲ್ಲ, ಬಂಡೆಗಳನ್ನ ಕೊರ್ದಿ ಈ ಜಾಗದ ಸೆಂಟ್ರಲ್ ಮಾಡಿ ಹಾಕಿರೋದು. ಪ್ರೆಸೆಂಟ್ ಕ್ಲೋಸ್ ಆಗಿದೆ ಟೆಂಪಲ್. ಏನಕ್ಕಂತಂದ್ರೆ ಬೆಳಗಿನ ಜಾವ ಮಾತ್ರ ಇದು ಓಪನ್ ಇರುತ್ತೆ, ಇಷ್ಟೊತ್ತಿನಲ್ಲೆಲ್ಲ ಓಪನ್ ಇರಲ್ಲ. ಅವಾಗಲೇ ಹೇಳೋದ್ನಲ್ಲ ಫಾಲ್ಸ್ ಅಂತ, ಆ ಫಾಲ್ಸ್ ನೋಡಿ ಅಲ್ಲಿ ಕಾಣ್ತಿದೆ. ಅಲ್ಲಿಂದ ಪಾಂಡು ಇಲ್ಲಿಂದ ಹರ್ಕೊಂಡು ಹಂಗೋಗುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ಸುತ್ತ ನಿಮಗೆ ಬೆಟ್ಟ. ಈ ಬೆಟ್ಟದ ಪಕ್ಕದಲ್ಲೇ ಇರೋದು ಇದು. ಮೇಲೆ ಹೋಗಕ್ ಆಗುತ್ತಿಲ್ಲ ಗೊತ್ತಿಲ್ಲ, ಮೇಲೆ ಹೋಗಕ್ ಆಗಲ್ಲ ಯೂಶಲಿ. ಹಂಗಾಸ್ ಬರ್ಬೇಕು ಹೋಗ್ಬೇಕಂತಂದ್ರೆ, ಏನಿರುತ್ತಂತ ಗೊತ್ತಾಗ್ಬೇಕಂತಂದ್ರೆ. ಸೊ ಪ್ರೆಸೆಂಟ್ ವಾತಾವರಣ ಹಿಂಗಿದೆ ನೋಡಿ, ಸ್ವಲ್ಪ ಮಳೆ ಬರೋ ತರ ವಾತಾವರಣ ಇದೆ. ಜೋರಾಗಿ ಮಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ. ಪ್ರೆಸೆಂಟ್ ಚಿಕ್ಕಮಂಗ್ಳೂರಲ್ಲಿ ಮಳೆ ಸಿಕ್ಕಾಪಟ್ಟೆ ಇದೆ. ಸೊ ಈ ಜಾಗ ಪೂರ್ತಿ ನಿಸರ್ಗದಲ್ಲಿ ಗ್ರೀನ್ ಜಾಗ, ಪೂರ್ತಿ ಗ್ರೀನ್ ಮಳೆಯಿಂದ. ಹಂಗೆ ಹೋದ್ರೆ ಚಿಕ್ಕಮಂಗ್ಳೂರು ಹೋಗ್ತೀವಿ, ಆ ಕಡೆ ಸೈಡ್ ದಾಟೋದ್ರೆ. ಸೀತಾಫಲ ಎಲ್ಲ ಇದು ಗುರು ಇಲ್ಲಿ ಹಣ್ಣು, ಬಟ್ ಇದೇ ಹಣ್ಣಲ್ಲ ಇದು. ಪ್ರೆಸೆಂಟ್ ಇದು ಕಾಯಿ ದೊಡ್ಡದಾಗಬೇಕಿನ್ನ. ಇದು ಸೀತಾಫಲನ, ಇದಕ್ಕೇನಂತಾರೆ ರಾಮಫಲನ. ಆಲ್ಮೋಸ್ಟ್ ಗಿಡ ಇಲ್ಲಿ ನೋಡಿ ಗಾಯ್ಸ್, ಎಷ್ಟೊಂದು ಹಣ್ಣು ಬಿಟ್ಟಿದೆ, ಕಾಯಿ ಬಿಟ್ಟಿದೆ. ಇದರಲ್ಲಿ ಹಣ್ಣಾಗ್ಬೇಕಷ್ಟೇ. ಇವಿಂದ ದಪ್ಪ ಬರ್ತವೆ. ಇವನ್ ತಾಂಡೋದ್ರೆ ಹಣ್ಣಾಗ್ತವೆ. ಇಷ್ಟು ಕೀಲಂತ ಇಷ್ಟು 1 2 ಎತ್ಕೊಳ್ತೀನಿ. ಹಣ್ಣಾಗ್ತಾವೆಲ್ಲೋ ಗೊತ್ತಿಲ್ಲ. ಇವು ತಗೊಂಡೋಗಿ ಮನೇಲಿ ಇಡೋಣ. ಆ ಜಾಗ ನೋಡಿ, ಅಲ್ಲೊಂದು ಸಣ್ಣದಾಗ ಒಂದು ಟೆಂಪಲ್ ತರ ಇದೆ ನೋಡಿ, ಚಿಕ್ಕದು ಆ ಮೂಲೆಯಲ್ಲಿ. ಇಲ್ಲಿ ಕಾಣ್ತಿದೆ ನೋಡಿ, ಇದು ಸಣ್ಣ ಟೆಂಪಲ್ ತರ ಅನಿಸ್ತದೆ. ಟೆಂಪಲ್ ಅಂದ್ರೆ ಮೂರ್ತಿ ಇದೆ ಅಲ್ಲೊಂದು ಸಣ್ಣದು. ಇದೆಲ್ಲ ನೋಡ್ರಿ ಯಾವ ಲಾಜಿಕಲ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಬೆಟ್ಟನೇ ಕೊರ್ದ್ಬಿಟ್ಟಿರ್ತಾರಲ್ಲ. ಸುಮಾರು ವರ್ಷದ ಹಿಂದೆದಿದ್ದು ಆಲ್ಮೋಸ್ಟ್ ಇದಿದ್ದು ಇರೋದು. ಸೊ ಅದನ್ನ ಕೊರ್ದಿ ಬೆಟ್ಟನ ಇಷ್ಟು ಅದ್ರೊಳಗೆ ಒಳಗಡೆ ಎಷ್ಟು ತೀರಾ ದೊಡ್ಡದಿಲ್ಲ ಇದಿದೆಯಲ್ಲ, ಒಳಗೆ ಒಂಚೂರು ಅಷ್ಟೇ ದೂರ ಇರೋದು. ಈಗ ಪ್ರೆಸೆಂಟ್ ಏನಾಗಿದೆ ಗೊತ್ತಾ, ಕ್ಲೋಸ್ ಆಗಿದೆಯಾ ಅಂತ ಸುಮಾರು ದಿವಸ ಆಗಿದೆ. ಎಲ್ಲ ಜೇಡಗಳೆಲ್ಲ ಬಲೆ ಕಟ್ಬಿಟ್ಟಿದೆ ಇಲ್ಲಿ ಆಲ್ಮೋಸ್ಟ್. ಮತ್ತೆ ಅಕ್ಕಿಗಳೆಲ್ಲ ಗಲೀಜ್ ಮಾಡೋಗಿದ್ದಾವೆ. ಅದನ್ನೆಲ್ಲ ಕ್ಲೀನೇ ಮಾಡಿಲ್ಲ ಈ ಜಾಗ, ಏನಕ್ಕಂತ ಗೊತ್ತಿಲ್ಲ. ಬಟ್ ಏನೋ ಜನಗಳೇನೋ ಇಲ್ಲಿ ಪೂಜಾರಿ ಯಾರು ಬರ್ತಾ ಇಲ್ವಾ ಅಂತ ಇಲ್ಲಿ ಸದ್ಯಕ್ಕೆ. ಮಳೆ ವಾತಾವರಣ ಅಲ್ಲ, ಆ ರೀಸನ್ನಿಂದ ಬರ್ತಿಲ್ವೋ ಏನೋ ಗೊತ್ತಿಲ್ಲ ಗುರು. ನೋಡಿ ಏನ್ ಪ್ರಶಾಂತವಾಗಿದೆ, ಯಾರು ಇಲ್ಲ ಗುರು, ನಾನು ಒಬ್ನೇ ಇರೋದು ಜಾಗ. ಈ ಜಾಗದಲ್ಲಿ ಸೀರಿಯಸ್ಲಿ ಪ್ರಶಾಂತವಾಗಿದೆ ಜಾಗ ನೋಡಕ್. ಹಂಗೆ ಇಲ್ಲೊಂದು ರೂಮ್ ಇದೆ, ಇದು ಯಾವ್ದು ರೂಮ್ ಗೊತ್ತಿಲ್ಲ ನನಗೆ. ಓಪನ್ ಮಾಡಿ ನೋಡೋಣವಾ. ಇಲ್ಲೊಂದು ಇದು ರೂಮು, ಇಲ್ಲೊಂದು ಸಣ್ಣ ಇಲ್ಲೇನೋ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ಇದಿಷ್ಟು ಬೆಟ್ಟ ಇರುತ್ತಲ್ಲ, ಬಂಡೆಗಳು ಕೊರ್ದಿ ಮಾಡಿರೋಂಥ ಜಾಗ. ಇದೇನಪ್ಪ ಗೊತ್ತಿಲ್ಲ, ಇದೇನಂತಾರೆ ಅಂತ ನನಗೆ. ಆಲ್ಮೋಸ್ಟ್ ಇಲ್ಲೂ ನೋಡಿ, ಇಲ್ಲೆಲ್ಲ ಬಲೆ ಹಾಕಿ ಜೇಡ ಪೂರ್ತಿ ಜಾಗನ ಅಕ್ವೈರ್ ಮಾಡ್ಕೊಬಿಟ್ಟಿದೆ. ಯಾರು ಇಲ್ಲ ಅಂದ್ರೆ. ಬನ್ನಿ ಆಚೆಗೆ ಹೋಗೋಣ.
ನಾನು ಬಂದಿದ್ದೀನಿ ಇಲ್ಲಿ, ಬಟ್ ಆದ್ರೆ ಇದ್ರೊಳಗೆಲ್ಲ ಹೋಗಿಲ್ಲ ನಾನು. ನೋಡಿದ್ರಲ್ಲ, ಅದೆಲ್ಲ ಆ ಕಡೆ ಹೋದ್ರೆ ನಾವು ಸಿಟಿ ಬರುತ್ತೆ, ಚಿಕ್ಕಮಂಗ್ಳೂರು ಸಿಟಿ. ಇಲ್ಲೆಲ್ಲ ಪೂರ್ತಿ ನೀರು ತುಂಬಿದ್ರೆ ಏನು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಇಲ್ಲಿಂದ ನೀರು ಹರ್ಕೊಂಡು ಅಲ್ಲಿ ತನಕ ಹೋಗುತ್ತೆ ಗುರು. ಸೀರಿಯಸ್ಲಿ ನೋಡಕ್ಕೆ ಏನೋ ಒಂಥರ ಮಜಾ ಅನ್ಸುತ್ತೆ. ಇಷ್ಟೇ ಗೈಸ್, ಇದನ್ನು ತೋರ್ಸ್ಬೇಕು ಅನ್ನಿಸ್ತು ಬಂದೆ. ಇದು ಆಲ್ರೆಡಿ ಒಂದ್ಸರಿ ತೋರಿಸಿದ್ದೀನಿ ಈ ಚಾನಲಲ್ಲಿ, ಮತ್ತೊಂದ್ಸರಿ ತೋರ್ಸೋಣ ಅನಿಸ್ತು. ಮೇನ್ ಇನ್ಸ್ಟಾಗ್ರಾಮಿಗೂ ಹಾಕ್ಬೇಕು ಅಂತ ಆ ರೀಸನಿಗೋಸ್ಕರ ಇಲ್ಲಿಗೆ ಬಂದೆ. ಸೊ ಪ್ರೆಸೆಂಟ್ ಯಾರು ಇಲ್ಲಿ ಜನಗಳೇ ಇಲ್ಲ. ಸೊ ಪೂಜಾರಿನೂ ಬಂದಿಲ್ಲ ಅನ್ಸುತ್ತೆ ಇಲ್ಲಿಗೆ, ಅಷ್ಟು ಗಲೀಜಾಗಿದೆ ಜಾಗ ಪೂರ್ತಿ. ಐ ಹೋಪ್ ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿತ್ತು ನಾನು ಇದಕ್ಕೆ ಹೋಗಿದ್ದು, ಮುಳ್ಳಂಗಿರಿ ಬೆಟ್ಟಗಳು ಹೋಗಿ ಕ್ಲೀನ್ ಮಾಡಿದ್ದು, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದನ್ನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪರಿಸರನ ನೀಟಾಗಿ ಇಟ್ಕೊಂಡು ಜವಾಬ್ದಾರಿಯಿಂದ ಚೆನ್ನಾಗಿ ಕಾಪಾಡ್ಕೊಳ್ಳೋದು, ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಗೈಸ್. ನಾವೆಲ್ಲರೂ ಹೋಗ್ತೀವಿ ಅಂದರೆ ಒಂದು ವಸ್ತುನ ಅಲ್ಲೇನಾದ್ರು ಬಿಟ್ವಿ ಅಂದರೆ ಪ್ಲಾಸ್ಟಿಕ್ ಅದು ಕೊಳೆಯ ಅಂತ ಐಟಮ್ ಅಲ್ಲ ಅಂದಮೇಲೆ ಅದು ನಾವು ಎತ್ಕೊಬಂದು ಇಲ್ಲೇನಾದ್ರು ಸುಟ್ಟಾಕ್ಬೇಕು, ಏನಾದ್ರು ಮಾಡಬೇಕು. ಸೊ ಅಲ್ಲೇ ಬಿಟ್ಟು ಬರಬಾರ್ದು. ಸೊ ಹಂಗಾಗಿ ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಏನಾದ್ರು ಬರ್ತೀನ ಅಂತಂದರೆ ನಿಮಗೆ ಒಂದು ವಿಷಯ ಹೇಳ್ತೀನಿ. ಯಾವುದೇ ರೀತಿ ಬಾಟಲ್ಸ್ನೆಲ್ಲ ತಂದರೆ ಹಂಗೆ ಗಾಡೀಲಿ ವಾಪಸ್ ಎತ್ಕೊಂಡು ಹೋಗಿ ಗೈಸ್. ತಪ್ಪು ಯಾರು ಮಾಡಿಲ್ಲ, ಎಲ್ಲರೂ ಮಾಡ್ತಾರೆ. ಹೇಗೆ ನಾನು ಮಾಡಿಲ್ಲ ಅಂತ ಕೆಲಸ ನಾನು ಮಾಡಿದ್ದೀನಿ. ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕು. ಈಗ ಸ್ವಲ್ಪ ಎಚ್ಚೆತ್ಕೊಂಡು ನಾನು ಸರಿ ಮಾಡ್ಕೊಂಡು ನಾನು ಆ ಥರ ಎಲ್ಲ ಬಿಸಾಕಕ್ಕೆ ಹೋಗಲ್ಲ. ಅದೇ ಥರ ನೀವು ಇರಿ. ಲಾಸ್ಟ್ ಟೈಮ್ ನೋಡ್ಕೊಬಿಡಿ ಇಲ್ಲಿ ನನ್ನ ಫೋನು ಐಫೋನು 14 ಗೈಸ್. ಇದು ಝೂಮ್ ಹಾಕಿದ್ರೆ ಕ್ಲಾರಿಟಿ ಹೋಗುತ್ತೆ. ನಮ್ಮ ಪ್ರೋ ಮ್ಯಾಕ್ಸ್ ಆ ಥರ ಫೋನ್ಗಳಲ್ಲ ನಂದಿರೋದು, ಬೇಸಿಕ್ ಫೋನು ಐಫೋನ್ 14. ಇದರಲ್ಲಿ ನಾನು ಝೂಮ್ ಹಾಕಿದ್ರೆ ನಿಮಗೆ ಅದು ಜೇನ್ ಗಿನ್ ಯಾವುದು ಕಾಣಲ್ಲ, ಕ್ಲಾರಿಟಿ ಕಂಪ್ಲೀಟಾಗಿ ಹೋಗುತ್ತೆ. ಬಟ್ ಆ ಜಾಗದಲ್ಲಿ ಎಷ್ಟು ಜೇನ್ ಕಟ್ಟಿದೆ ಅಂದರೆ ಸೀರಿಯಸ್ಲಿ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ಸಣ್ಣದು ಕಾಣ್ತಿದೆ, ಇದೆಲ್ಲ ಜೇನು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ ನಾಳೆ. ಬಾಯ್ ಗೈಸ್.